ಎಲ್ಲರಿಗೂ ನಮಸ್ಕಾರ. ನಾನು ಅಭಿಜಿತ್ ಜೈಕರ್. Everything in the world has its own movement. From the atoms to the galaxies, everything has its own movement. ಜಗತ್ತಿನ ಅಣು ಅಣು ಸಹ ಅದರದೇ ಆದ ಒಂದು ಚಲನೆಯನ್ನ ಹೊಂದಿದೆ. ಕನ್ಸಿಡರ್ ಎನಿ ಆಬ್ಜೆಕ್ಟ್ ಮೂವಿಂಗ್ ಇನ್ ಅ ಸ್ಟ್ರೇಟ್ ಲೈನ್. ಯಾವುದಾದ್ರೂ ಒಂದು ವಸ್ತು ಸ್ಟ್ರೇಟ್ ಲೈನ್ ಅಲ್ಲಿ ಮೂವ್ ಆಗ್ತಾ ಇದ್ರೆ ಅದರ ಸ್ವಭಾವ, the slope of this line should be same throughout the line. So what is slope? Slope andre enu? Slope is nothing but minus a by b. So here minus a by b is nothing but minus 3 divided by minus 4, that is 3 by 4. What is the meaning of this? The meaning of this is, you consider any 2 points. ಇದರಲ್ಲಿ infinitely many points ಇದೆ. ಯಾವುದಾದ್ರೂ ಒಂದು ಪಾಯಿಂಟ್ ನ ತಗೊಳ್ಳಿ, ಈ ಪಾಯಿಂಟ್ ಒಂದನ್ನು ತಗೊಳ್ಳಿ, ಇದನ್ನ ನಾನು x1, y1 ಅಂತ ಕರೀತಾನೆ. ಇನ್ನೊಂದು ಪಾಯಿಂಟ್ ಇಲ್ಲಿದೆ, ಇದನ್ನ ನಾನು x2, y2 ಅಂತ ಕರೀತೇನೆ. ಈ ತರ ಯಾವುದೇ ಎರಡು ಪಾಯಿಂಟ್ ಅನ್ನ ತಗೊಂಡ್ರೆ ಅದನ್ನ ನೀವು ಒಂದು ರೇಷಿಯೋದಲ್ಲಿ ಹಾಕಿದ್ರೆ y2 minus y1 divided by x2 minus x1, that will always give you, ಯಾವಾಗ್ಲೂ ಅದು 3 by 4 ಕೊಡುತ್ತೆ. ಅದು ಈ ಈಕ್ವೇಶನ್ ಮೇಲಿರೋ ಈ ಲೈನಿನ ಪಾಯಿಂಟ್ ಆಗಿದೆ. ಸೊ ಇದೇ ತರಹ ಯಾವುದಾದ್ರೂ ಒಂದು ವಸ್ತುವನ್ನ ನಾನು ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಕವರ್ ಮಾಡೋ ಹಾಗೆ ಅದನ್ನ ಮೂವ್ಮೆಂಟ್ ಅಲ್ಲಿ ಅಗೇನ್ಸ್ಟ್ ಗ್ರಾವಿಟಿ ಇಫ್ ಐ ಥ್ರೋ ಇಟ್, ದೆನ್ ದಟ್ ಮೀನ್ಸ್ ಇಟ್ ಈಸ್ ಮೂವಿಂಗ್ ಇನ್ ಪ್ಯಾರಾಬೋಲಾ. ಪ್ಯಾರಾಬೋಲಾ ಅಂತಲ್ಲ, ಯಾವುದೇ ಒಂದು ಕರ್ವ್ ಅನ್ನ ತಗೊಳ್ಳಿ. ಈ ಕರ್ವಿನ ಸ್ಲೋಪ್ ಅನ್ನ ಕಂಡುಹಿಡಿಬೇಕು ಅಂತ ನೀವು ಹೊರಟಾಗ ಪ್ರತಿಯೊಂದು ಪಾಯಿಂಟ್ ಸಹ ಬೇರೆ ಬೇರೆ ಆಂಗಲ್ ಅಲ್ಲಿ ಚೇಂಜ್ ಆಗ್ತಾ ಮೂವ್ ಆಗ್ತಾ ಹೋಗ್ತಾ ಇದೆ. It is changing its angle, compared to x-axis and y-axis. It is not same. The angle of this points will be changing. So ನಾನು ಸೆಂಟರ್ ಇಂದಾಗ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ಇಂದ ಈ ಪಾಯಿಂಟ್ಸ್ ಗೆ ಆಂಗಲ್ ತೆಗಿತಾ ಹೋದ್ರೆ ಪ್ರತಿಯೊಂದು ಪಾಯಿಂಟ್ ಬೇರೆ ಬೇರೆ ಆಂಗಲ್ ನ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಇಫ್ ಐ ಫಾಲೋ ದಿಸ್ ಮೆಥಡ್ ಇನ್ ಕರ್ವ್ಸ್, ಇಟ್ ವಿಲ್ ನಾಟ್ ಫಾಲೋ, ಇಟ್ ವಿಲ್ ಚೇಂಜ್. ಅದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಪ್ಯಾರಾಬೋಲಾ ಅಥವಾ ಯಾವುದಾದ್ರೂ ಕರ್ವಿನ ಸ್ಲೋಪ್ ಅನ್ನ ನಾವು ಹೇಗೆ ಕಂಡುಹಿಡಿಬಹುದು? ಕನ್ಸಿಡರ್ ಎನಿ ಕರ್ವ್ ಆಸ್ y is equal to f of x. ಜಗತ್ತಿನ ಎಲ್ಲ ಕರ್ವ್ಗಳನ್ನ ನಾನು y is equal to f of x ಅಂತ ಕರಿಬಹುದು. ಸೊ ಹಾಗಾದ್ರೆ ವಾಟ್ ಈಸ್ ದ ಸ್ಲೋಪ್ ಆಫ್ ದಿಸ್ ಈಸ್ y dash, differentiation of this. So what is the differentiation of the given thing? How I can find the differentiation of this? Adanna ನಾವು ಇವತ್ತು ಕಲಿತು ಮುಂದೆ we will be solving CET problems. So differentiation ಏನಕ್ಕೆ ಬಳಸ್ತೀವಿ ಅಂದ್ರೆ finding the slope of curves like parabola or many other curves. ಹಲವಾರು applications ಇದೆ, but today I am giving a simple application so that your mind considers differentiation as an essential part of your science. So what is the differentiation of this? ನಿಮಗೆ ಫಾರ್ಮುಲಾಸ್ ಎಲ್ಲ ಗೊತ್ತಿರಬಹುದು. Differentiation of this will be very simple. This will be 6x and here differentiation will be minus 4y dash. So what is the differentiation here? Y dash is equal to ಏನಾಗುತ್ತೆ? 6x divided by minus 4, or I can call it as minus 6 by 4 into x. This is the slope. That means as the x value and y value changes throughout the parabola, the slope of that, at every point the slope changes. So we need something. So ಇಲ್ಲಿ ನೋಡಿ, ಇಲ್ಲಿ ಸ್ಲೋಪ್ ನಿಮಗೆ ಕಾನ್ಸ್ಟೆಂಟ್ ಆಗಿ ಬಂದಿದೆ, ಇಲ್ಲಿ ಸ್ಲೋಪ್ ಅಲ್ಲಿ ವೇರಿಯಬಲ್ ಇದೆ, ಹೌದಾ? ಯು ಕ್ಯಾನ್ ಫೈಂಡ್ ಅ ವೇರಿಯಬಲ್. ದಟ್ ಮೀನ್ಸ್ ಇಟ್ ವೇರೀಸ್. Variable. It is having ability to vary. So the slope of the parabola or slope of the any curve is having the capacity to vary throughout its path. So differentiation solves this. A change ಆಗೋದನ್ನ ಈ ಈಕ್ವೇಶನ್ ನಿಮಗೆ ಕೊಡುತ್ತೆ. So such a beautiful thing. ಸೊ ಇದರಿಂದ ನಾವು ಹಲವಾರು ಕ್ಯಾಲ್ಕುಲೇಷನ್ಸ್ ಗಳನ್ನ, ಆಸ್ಟ್ರೋನಾಮಿಕಲ್ ಕ್ಯಾಲ್ಕುಲೇಷನ್ಸ್ ಆಗಿರ್ಬೋದು, ಆನ್ ಅರ್ತ್ ಕ್ಯಾಲ್ಕುಲೇಷನ್ಸ್ ಆಗಿರ್ಬೋದು, ಆಬ್ಜೆಕ್ಟ್ ಮೂವ್ಮೆಂಟ್ ಕ್ಯಾಲ್ಕುಲೇಷನ್ಸ್ ಆಗಿರ್ಬೋದು, ಆಲ್ ಆಫ್ ದಟ್ ಕ್ಯಾಲ್ಕುಲೇಷನ್ ವಾಸ್ ಮೇಡ್ ಈಸಿ ಬಿಕಾಸ್ ಆಫ್ ದಿಸ್. ಡಿಫ್ರೆನ್ಸಿಯೇಷನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಈಸ್ ವಿತ್ ಕರ್ವ್ಸ್. ಸೊ ಹಾಗಾದ್ರೆ ಕರ್ವ್ಸ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ವೇರಿಯಬಲ್ಗೆ ಪವರ್ ಬರುತ್ತೆ. ಸೊ ಇಮ್ಯಾಜಿನ್ ವೇರಿಯಬಲ್ ಎಕ್ಸ್ whose power is a number. N is, x to the power of n is a number and x is a variable.
ಸೊ ವೇರಿಯೇಬಲ್ ಗೆ ಪವರ್ ನಂಬರ್ ಬಂದಾಗ ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್? ಐ ಸೆಡ್ ನಾವು ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ ಡಿಫ್ರೆನ್ಸಿಯೇಷನ್ ಮಾಡಿದಾಗ ಲೀನಿಯರ್ ಈಕ್ವೇಶನ್ ಬರ್ತಿತ್ತು. ದಟ್ ಮೀನ್ಸ್ ದ ಪವರ್ ವಾಸ್ ರೆಡ್ಯೂಸ್ಡ್ ಬೈ 1. ದ ಫಾರ್ಮುಲಾ ಆಫ್ ಕೋರ್ಸ್ ಫಾಲೋಸ್ ದಟ್ ರೂಲ್. ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ x to the power of n is n into x to the power of n minus 1. ಅದೇ ರೀತಿಯಾಗಿ n ಗೆ ಏನಾದ್ರೂ ಪವರ್ x ಬಂದ್ರೆ, ಒಂದು ನಂಬರ್ಗೆ ಪವರ್ ವೇರಿಯೇಬಲ್ ಬಂದ್ರೆ, what is the differentiation is n to the power of x. First of all, the same term repeats and it is multiplied by a constant number. ಒಂದನ್ನ ನಾವು ಮಲ್ಟಿಪ್ಲೈ ಮಾಡ್ತೇವೆ. ಏನು ಆ ನಂಬರ್ ಅಂದ್ರೆ log n. We are multiplying log n. But the problem lies when a variable has the power variable. ಇದನ್ನ ನಾವು ಸಾಲ್ವ್ ಮಾಡಲಿಕ್ಕೆ ಡಿಫರೆನ್ಸಿಯೇಷನ್ ಅಲ್ಲಿ ಹೋದಾಗ there is no direct formula. So the only thing which can bring the power variable as a multiplication is by the concept log, because we know that log a to the power of b ನಾನೇನಂತ ಬರೀಬಹುದು? b log a. ಬೇಸಿಕ್ ಆಗಿ ನೀವು ಲಾಗರಿಥಮ್ ಕಲ್ತಾಗ ಇಫ್ ದ ಬೇಸ್ ಇಸ್ ನಾಟ್ ರಿಟನ್ ಯು ವುಡ್ ಕನ್ಸಿಡರ್ ಇಟ್ ಆಸ್ ಬೇಸ್ 10, ಬಟ್ ಡಿಫರೆನ್ಸಿಯೇಷನ್ ಅಲ್ಲಿ ವಿ ಆಲ್ವೇಸ್ ಕನ್ಸಿಡರ್ ಬೇಸ್ ಈಸ್ e. So we'll talk, you know all this. I will not waste much time. We will be using logarithm method for this. Logarithm method for this. So what is the differentiation of log x? Log x in a differentiation. Hope everybody knows the meaning of log x is e to the power of whatever the variable which is giving you x value. That is the meaning of it. You should know all that basics. But differentiation of log x is 1 by x. So if you know this much, you can go on solving the problem. There are many methods of differentiation depending upon what kind of questions are given. We will be trying to see few methods. But basic agi nimge formulas, ee mooru formulas nimge gottidre you can go on solving. For an example, you would say, sir, e to the power of x ಗೆ ನೀವು ಡಿಫರೆನ್ಸಿಯೇಷನ್ ಮಾಡಿದಾಗ e to the power of x ಬರುತ್ತಲ್ಲ ಸರ್, ಬಿಕಾಸ್ e is a number. What is e? E is a number and x is a variable, so it is the same formula, n to the power of x. ಇದೇ n to the power of x ಗೆ ನಾನು e ಹಾಕಿದ್ರೆ it is multiplied by same formula ಹಾಕಿದ್ರೆ n to the power of x ಗೆ n to the power of x, e to the power of x ಗೆ e to the power of x ಬರ್ತಿದ್ದೀನಿ, and I have to multiply by log n. So here I have to multiply by log e. So of course na ಹೇಳಿದ್ರೆ ಡಿಫರೆನ್ಸಿಯೇಷನ್ ಅಲ್ಲಿ e ಬರುತ್ತೆ, so this value will become 1. Log e to the base e is 1. So e to the power of x is e to the power of x. That is based on the same formula. So basically we are not don't consider the formulas of differentiation as something having different meaning. ಪ್ರತಿಯೊಂದು ಫಾರ್ಮುಲಾಕ್ಕೆ ಬೇರೆ ಬೇರೆ ಮೀನಿಂಗ್ ಇದೆ ಅಂತ ನೋಡ್ಲಿಕ್ಕೆ ಹೋಗಬೇಡಿ. ಈ ಫಾರ್ಮುಲಾಗಳು ನಿಮ್ಮ ಹೈಯರ್ ಆರ್ಡರ್ ಈಕ್ವೇಶನ್ಸ್ ಗಳನ್ನ ಲೋವರ್ ಆರ್ಡರ್ ಈಕ್ವೇಶನ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಬಳಸುವಂತಹ ಒಂದು ಫಾರ್ಮುಲಾ. And of course you should try to understand the meaning of each and every. Not all the question could be solved by basic formula, ಯಾಕಂದ್ರೆ questions complicate ಆಗ್ತಾ ಹೋಗುತ್ತೆ. Imagine your question is coming like ax plus b to the power of n. ಖಾಲಿ x to the power of n ಇಲ್ಲ, ಇಲ್ಲಿ ax plus b to the power of n ಇದೆ. ಅದೇ ರೀತಿ n ಗೆ ಸಹ ಪವರ್ ax plus b ಬರ್ಬೋದು, ಅಥವಾ n log ax plus b ಬರ್ಬೋದು. The brackets are important there. So ಈ ತರ ಬೇಸಿಕ್ ಫಾರ್ಮುಲಾ ತರ ಏನಾದ್ರೂ ಕ್ವೆಶ್ಚನ್ ಬಂದ್ರೆ it is very easy to solve. We can consider this equation which is having the variable x as x and ಇದು number ಆಗಿರುತ್ತೆ, so we will consider as n. We know the formula for this. What is the formula for this? N into x to the power of n minus 1. But what we did is wrong. This is not x, but we considered as x and we did the differentiation. ಈ ತಪ್ಪನ್ನ ಸರಿ ಮಾಡಲಿಕ್ಕೆ, ಅಂದ್ರೆ ಇದರ ಕನ್ಸಿಡರ್ ಮಾಡಿದ್ನ ನಾವು ಸರಿ ಮಾಡಲಿಕ್ಕೆ we will be multiplying the differentiation of ax plus b. What is the differentiation of ax plus b? Is a. So that is how I can simply find the differentiation of the complicated equation which looks like basic formula. Very similarly, what is the differentiation of n to the power of x plus b?
ಇದರ ಡಿಫ್ರೆನ್ಸಿಯೇಷನ್ ಫೈಂಡ್ ಔಟ್ ಮಾಡಬೇಕಾದ್ರೆ ವಿ ವಿಲ್ ಫಾಲೋ ದ ಸೇಮ್ ಥಿಂಗ್. ಸೊ ವಿ ವಿಲ್ ಕನ್ಸಿಡರ್ ದಿಸ್ ಆಸ್ ಎಕ್ಸ್. n to the power of x ಗೆ ಈಗಿನ್ನು ನಾವು ನೋಡಿದ್ವಿ ಏನು ಫಾರ್ಮುಲಾ, n to the power of x, we will consider that as x. ಬಟ್ ಅಗೇನ್ ಏನನ್ನ ನಾವು x ಅಂತ ಕನ್ಸಿಡರ್ ಮಾಡಿದೀವಿ ಅದನ್ನ ಡಿಫರೆನ್ಶಿಯೇಟ್ ಮಾಡಿ ಮಲ್ಟಿಪ್ಲೈ ಮಾಡಬೇಕು. ವಾಟ್ ಇಸ್ ದ ಡಿಫರೆನ್ಸಿಯೇಷನ್ ಆಫ್ ax plus b is a, ಅದನ್ನ ಮಲ್ಟಿಪ್ಲೈ ಮಾಡ್ತಾ ಇದ್ದೇನೆ. ವೆರಿ ಸಿಮಿಲರ್ಲಿ, ವಾಟ್ ಇಸ್ ದ ಡಿಫರೆನ್ಸಿಯೇಷನ್ ಆಫ್ n is a coefficient here. ಸೊ n ನಾನು ಹಾಗೆ ಇಡಬೇಕಾಗುತ್ತೆ, ಅದನ್ನ ನಾನು ಕನ್ಸಿಡರ್ ಮಾಡೋದಿಲ್ಲ. ಫಾರ್ ಎನ್ ಎಕ್ಸಾಂಪಲ್ 2 log ax plus b ಇದ್ರೆ ದ ಮೀನಿಂಗ್ ಆಫ್ ದಟ್ ಈಸ್ log ax plus b plus log ax plus b. So n is nothing but it is telling how many times the repetition is happening in the form of addition of its variable. So anyways, we will talk about it in some other video. Now n na hage ittu, what is the differentiation of log ax plus b? Idanna again ನಾನು x ಅಂತ ಕನ್ಸಿಡರ್ ಮಾಡಿದ್ರೆ what I'll get it is 1 divided by ax plus b. But this is not x, as I said. ನಾವು ಏನನ್ನ x ಅಂತ ತಗೊಂಡು ಬೇಸಿಕ್ ಫಾರ್ಮುಲಾ ತರ ಡಿಫ್ರೆನ್ಸಿಯೇಷನ್ ಮಾಡ್ತೇವೆ ಅದನ್ನ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ ax plus b is a. ಸೊ an divided by ax plus b. ಸೊ ಹೀಗೆ we can solve it in a very easy manner by this thing and so x ವ್ಯಾಲ್ಯೂ ಮಾತ್ರ ಕಾಂಪೋಸಿಟ್ ಆಗಿ ಬರೋದಿಲ್ಲ, sometimes y ವ್ಯಾಲ್ಯೂ ಸಹ ಕಾಂಪೋಸಿಟ್ ಆಗಿ x ನ ಡೊಮೈನ್ ಒಳಗೆ ಬರುತ್ತೆ. ಫಾರ್ ಎನ್ ಎಕ್ಸಾಂಪಲ್, say you will get the question like y is equal to 2x square plus 3y square. So how to solve this problem? It's a very simple thing. What we can do is, we know the differentiation of y is y dash, we know the differentiation of 2x square is 4x, we don't know the differentiation of 3y square. So what we consider is, ಈ x ಅನ್ನ ನಾನು ಏನಂತ ತಗೊಂತೇನೆ, ಈ y ಅನ್ನ ನಾನು ಏನಂತ ತಗೊಂತೇನೆ, x ಅಂತ ತಗೊಂತೇನೆ. ಸೊ ಸೇಮ್ ಟೈಮ್ ವಾಟ್ ವಿ ಡಿಡ್ ಇನ್ ದ ಪ್ರೀವಿಯಸ್. ಸೊ ಆಗೇನಾಗ್ತದೆ, ಇದು 6 3 to the 6 ಅಂದ್ರೆ y ಆಗುತ್ತೆ. ಬಟ್ ವಿ ಹ್ಯಾಡ್ ಕನ್ಸಿಡರ್ಡ್ ಆಸ್ x, ನೋ. ಸೊ ಆಸ್ ಐ ಹ್ಯಾಡ್ ಟೋಲ್ಡ್, ಯಾವ್ದನ್ನಾದ್ರೂ ನಾವು x ಅಂತ ತಗೊಂಡ್ರೆ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಮಲ್ಟಿಪ್ಲೈ ಮಾಡಬೇಕು. ಸೊ ವಿ ವಿಲ್ ಬಿ ಮಲ್ಟಿಪ್ಲೈಡ್ ಬೈ y dash. ಸೊ ಡಿಫ್ರೆನ್ಶಿಯೇಷನ್ ಇಲ್ಲಿಗೆ ಮುಗ್ದೋಗುತ್ತೆ. ವಿ ಕಾಲ್ ಇಟ್ ಆಸ್ ಇಂಪ್ಲಿಸಿಟ್ ಫಂಕ್ಷನ್ಸ್, ವೇರ್ the previous one is called composite differentiation. ಇಲ್ಲಿ ಕೊಟ್ಟಿರುವಂತ ಫಂಕ್ಷನ್ ನ ಹೆಸರು ಇಂಪ್ಲಿಸಿಟ್ ಫಂಕ್ಷನ್. ಡಿಫ್ರೆನ್ಸಿಯೇಷನ್ ಸೇಮ್, ಕಾಂಪೋಸಿಟ್ ಡಿಫ್ರೆನ್ಸಿಯೇಷನ್ ಮಾಡ್ತಾ ಇರೋದು. ಸೊ ಏನಾಗುತ್ತೆ ಈಗ ಮುಂದೆ ಅಂದ್ರೆ, ದಿಸ್ ಆಲ್ ಸಿಂಪ್ಲಿಫಿಕೇಶನ್. ಡಿಫ್ರೆನ್ಸಿಯೇಷನ್ ಇಲ್ಲಿ ಮುಗಿತು. ಸಿಂಪ್ಲಿಫೈ ಮಾಡಿದಾಗ y dash ನ ನೀವು ಕಾಮನ್ ತೆಗೆದಾಗ 4x divided by 1 minus 6y ಬರುತ್ತೆ. And very similarly, if at all you get questions like variable to the power of variable, ನಾನು ಇದ್ರ ಬಗ್ಗೆ ನಾನು ಆಗ್ಲೇ ಮಾತಾಡಿದ್ದೀನಿ. ಏನಾದ್ರೂ ನಿಮ್ಗೆ y is equal to x to the power of x ಬಂದ್ರೆ ಹೇಗೆ ಸಾಲ್ವ್ ಮಾಡಬೇಕು, ವಿ ಡೋಂಟ್ ಹ್ಯಾವ್ ಎನಿ ಫಾರ್ಮುಲಾ. ಇಲ್ಲಿ ನಾನು ಕಾಂಪೋಸಿಟ್ ಡಿಫ್ರೆನ್ಸಿಯೇಷನ್ ಸಹ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇಲ್ಲೂ ವೇರಿಯೇಬಲ್ ಇದೆ, ಪವರ್ ಅಲ್ಲೂ ವೇರಿಯೇಬಲ್ ಇದೆ. ಬಟ್ ಪ್ರಾಡಕ್ಟ್ ರೂಲ್ ಇದೆ, ಕೋಶನ್ ರೂಲ್ ಇದೆ, ಅದೆಲ್ಲ ಯೂಸ್ ಮಾಡಿ ಮಾಡ್ಬೋದು. ಆದ್ರೆ ವಿ ನೀಡ್ ಟು ಇಂಟ್ರೊಡ್ಯೂಸ್ ಲಾಗ್ ಟು ಬ್ರಿಂಗ್ ದ ಪವರ್ ಡೌನ್. ಸೊ ಇಟ್ ವಿಲ್ ಬಿ ಲಾಗ್ y is equal to x log x ಆಗುತ್ತೆ ನಾನು ಅಪ್ಲೈ ಮಾಡಿದಾಗ, ಪವರ್ ಕೆಳಗೆ ಬಂದಾಗ. ಬಟ್ ಇಲ್ಲಿಂದ ನಾನು ಏನ್ ಮಾಡ್ತೇನೆ, ಇದು ನಾನು ಬರೆದ ತಕ್ಷಣ ದಿಸ್ ಇಸ್ ನಥಿಂಗ್ ಬಟ್ ಇಂಪ್ಲಿಸಿಟ್ ಫಂಕ್ಷನ್. ದಿಸ್ ಈಸ್ ನಥಿಂಗ್ ಬಟ್ ದ ಇಂಪ್ಲಿಸಿಟ್ ಫಂಕ್ಷನ್. ಇಲ್ಲಿ ಮತ್ತೆ ನಾನು ಕಾಂಪೋಸಿಟ್ ಡಿಫ್ರೆನ್ಸಿಯೇಷನ್ ಅಪ್ಲೈ ಮಾಡೋದು. ಸೊ ಏನ್ ಅಪ್ಲೈ ಮಾಡಿದಾಗ, ಇದನ್ನ ನಾನು x ಅಂತ ತಗೊಂಡಾಗ ಇಟ್ ವಿಲ್ ಬಿ 1 by y and y dash is coming along and we have to put the product rule. Product rule ಆದಾಗ x ಹಾಗೆ ಇಡ್ತೀವಿ. ಡಿಫ್ರೆನ್ಸಿಯೇಷನ್ ಆಫ್ 1 by log x is 1 by x plus log x ನ ಹಾಗೆ ಇಡ್ತೀವಿ. ಡಿಫ್ರೆನ್ಸಿಯೇಷನ್ ಆಫ್ x is 1. ಸೊ ಅಗೇನ್ ಸಿಂಪ್ಲಿಫೈ ಮಾಡಬೇಕು. y dash is equal to y ಮಲ್ಟಿಪ್ಲೈ ಆಗಿ ಹೋಗುತ್ತೆ. ದಿಸ್ ಅಂಡ್ ದಿಸ್ ವ್ಯಾಲ್ಯೂ ವಿಲ್ ಬಿ ಲಾಸ್. ಸೊ y into 1 plus log x. ಸೊ ಇಷ್ಟು ಮಾತ್ರ ಅಲ್ಲ, ಸಮಟೈಮ್ಸ್ ದ ಕ್ವೆಶ್ಚನ್ would appear in a different manner. ಒಂದ್ಸತಿ ಅಲ್ಲ, ಎರಡ್ ಸತಿ ಡಿಫ್ರೆನ್ಸಿಯೇಷನ್ ಮಾಡಿ ಅಂತ ಕೊಡ್ತಾರೆ. ಫಾರ್ ಎನ್ ಎಕ್ಸಾಂಪಲ್, ಇಫ್ ಯು ಗೆಟ್ y is equal to x to the power of 7, do the double differentiation. ಎರಡ್ ಸತಿ ಡಿಫ್ರೆನ್ಸಿಯೇಷನ್ ಮಾಡಿ ಅಂದ್ರೆ what we would do? We would do it in a very simple manner. Y is equal to, we will be bringing the power down and x will be having power 1 less. This is first time differentiation. Imagine I have to do the differentiation once again. It's very simple. I had already brought 7 down. Again I have to bring 6 down and again I have to reduce the power by 1. It will be 5. So 7 into 6 into x to the power of 5. So what I am trying to say is, in all the methods,
we are basically differentiating by composite rule only. But appearance of the question is being changing according to the need of composite differentiation. Composite differentiation ಗೆ apply ಆಗೋ ಹಾಗೆ ನಾವು question ನ change ಮಾಡ್ತಾ ಹೋಗ್ತೀವಿ. This is the same thing what we follow in trigonometry also. So trigonometric functions ಇದ್ರೊಳಗೆ sin, cos, tan ಅವೆಲ್ಲ include ಆದಾಗ we'll be using first year trigonometry formulas to bring in to the way we can solve it, and then we will be using composite differentiation to solve. So students, trigonometric functions ಗೆ ಬಂದಾಗ ನೀವು ಅದನ್ನ ಪ್ಯಾಟರ್ನೈಸ್ ಆಗಿ ನೆನಪಿಟ್ಕೊಳ್ಬೇಕಾಗುತ್ತೆ. Please don't by heart, remember it in a pattern. For an example, differentiation of sin x is cos x and cos x is minus sin x. So you can remember in the opposite sign. Sin ಯಾವಾಗಲೂ ಪಾಸಿಟಿವ್ ಕೊಡುತ್ತೆ, cos ಯಾವಾಗಲೂ ನೆಗೆಟಿವ್ ಕೊಡುತ್ತೆ. So very similarly, tan is secant square x, cot is minus cosecant square x. So remember, tan ಯಾವಾಗಲೂ ಪಾಸಿಟಿವ್ ಕೊಡುತ್ತೆ, cot ಯಾವಾಗಲೂ ನೆಗೆಟಿವ್ ಕೊಡುತ್ತೆ. Secant is secant x into tan x, cosecant is minus cosecant into cot x. So pattern ಅರ್ಥ ಆಯ್ತಲ್ಲ? First ones are always sin, tan, secant is positive, the other three are negative. This is giving opposite, and tan is in terms of secant and cot is in terms of cosecant, and secant is in terms of cosecant and tan, and cosecant is in terms of cosecant and cot. So patternize ಆಗಿ ಜ್ಞಾಪಕ ಇಟ್ಕೊಂಡಾಗ ನಿಮಗೆ you don't have to by heart and same procedure ನ ನೀವು ಎಕ್ಸಾಮ್ ಅಲ್ಲಿ ರಿಮೆಂಬರ್ ಮಾಡೋ ಅವಶ್ಯಕತೆ ಇಲ್ಲ. ಪ್ಯಾಟರ್ನೈಸ್ ಆಗಿ ಜ್ಞಾಪಕ ಇಟ್ಕೋಬಹುದು. ಅದೇ ರೀತಿ when we come to inverse trigonometry, what is inverse trigonometry? ಇಷ್ಟರವರೆಗೆ we had y is equal to sin x ಗೆ we had these things. ಅದೇ sin y is equal to x ಆದ್ರೆ, if sin y is equal to x, so I can write y is equal to sin inverse of x. So hope you know what is inverse trigonometry. So y sin alidre, we will be using this formula. It's a very simple thing. Sin inverse of x is 1 divided by root of 1 minus x square. Cos inverse is absolutely same with a negative sign. Very similarly, I have tan inverse of x without root in the denominator with a positive sign, and cot inverse is the negative of the same thing. Secant inverse is 1 by, many cases they say modulus, x can't be negative there, x will be modulus, and however x square is also modulus, power vary agutte but it will be positive. X values are kept positive here. 1 divided by modulus of x into root of x square minus 1. Secant square is same with the negative term. So this will be involved in all the types. Composite ಆಗಿರಬಹುದು, composite functions ಎಲ್ಲ ಉಪಯೋಗಿಸೋದು. ಅದೇ ಆತರ ಎಲ್ಲ ಸಿಸ್ಟಮ್ಗಳಲ್ಲಿ ಎಲ್ಲ ಈಕ್ವೇಷನ್ಗಳಲ್ಲಿ ಇದನ್ನ ಇನ್ಸರ್ಟ್ ಮಾಡ್ತಾರೆ. And when it got inserted, don't worry about it. If you remember these things, you can easily come out of it. Don't forget, you should know all the formulas of trigonometry from first PUC